ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾ ಈಸಿ ಮೆಥಡಲ್ಲಿ ಕಂಪ್ಲೀಟ್ ಒಂದು ಸ್ಯಾರಿನ ಯೂಸ್ ಮಾಡಿ ಬ್ಲೌಸ್ ಕಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಈ ಸ್ಯಾರಿಯಲ್ಲಿ ನಾನು ಲೆಹೆಂಗಾ ಕೂಡ ಡಿಸೈನ್ ಮಾಡಿದ್ದೀನಿ, ಅದು ಕೂಡ ವೆರಿ ಸೂನ್ ಅಪ್ಲೋಡ್ ಮಾಡ್ತೀನಿ. ಬಟ್ ಇದನ್ನು ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ, ತುಂಬಾ ಲೆಂತಿ ಆಗುತ್ತೆ ಅಂತ. ಅದಕ್ಕೆ ಫಸ್ಟ್ ನಾನು ಬ್ಲೌಸ್ ಕಟಿಂಗು ಸ್ಟಿಚಿಂಗ್ ವಿಡಿಯೋ ಮಾತ್ರ ಹಾಕಿದ್ದೀನಿ. ಸೊ ಇಲ್ಲಿ ನಾನು ಲೈನಿಂಗ್ ತೊಗೊಂಡಿದ್ದೀನಿ, ಇದನ್ನು ಜಸ್ಟ್ ಈ ರೀತಿ 4 ಫೋಲ್ಡಿಂಗ್ ಮಾಡಿದ್ದೀನಿ. ಲೆಂತು ವಿಡ್ತು ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಇದನ್ನು ನೋಡಿಕೊಂಡು ನೀವು ಕಟಿಂಗ್ ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲಿ ಕಂಪ್ಲೀಟಾಗಿ ಲೆಂತ್ ನಾನು 15 ಇಂಚಸ್ ತೊಗೊಂಡಿದ್ದೀನಿ, 4 ಫೋಲ್ಡಿಂಗ್ ಮಾಡಿಕೊಂಡು. ಆ್ಯಂಡ್ ವಿಡ್ತು 12 ಇಂಚಸ್ ತೊಗೊಂಡಿದ್ದೀನಿ. ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಆ್ಯಂಡ್ ಆರ್ಮ್ ಹೋಲ್ ಬಂದು 7 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಕಂಪ್ಲೀಟ್ ಆರ್ಮ್ ಶೇಪ್ ಏನಿದೆ ಅದನ್ನು ಕಂಪ್ಲೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ನೆಕ್ ಲೆಂತು 3.5 ಇಂಚಸ್ ತೊಗೊಂಡಿದ್ದೀನಿ. ಆ್ಯಂಡ್ ಫ್ರಂಟ್ ನೆಕ್ ಡೀಪ್ ಬಂದು 6 ಇಂಚಸ್ ತೊಗೊಂಡಿದ್ದೀನಿ. ಇದು ಬಂದು ಕಂಪ್ಲೀಟಾಗಿ ನಾನು ಬ್ಲೌಸ್ ಟೈಪ್ ತೋರಿಸ್ತಿಲ್ಲ, ಕಂಪ್ಲೀಟ್ ಇದೊಂದು ಕ್ರಾಪ್ ಟಾಪ್ ಮೆಥಡಲ್ಲಿ ತೋರಿಸ್ತಿದ್ದೀನಿ, ತುಂಬಾ ಈಸಿ ವೇಯಲ್ಲಿ. ನಾರ್ಮಲಾಗಿ ನಾನು ಡ್ರೆಸ್ಸಸ್ಗೆಲ್ಲ ಯಾವ ರೀತಿ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ಆ ಮೆಥಡಲ್ಲಿ ತೋರಿಸ್ತಿದ್ದೀನಿ. ಇದು ಫ್ರಂಟ್ ಸೈಡ್ಗೆ ಬರುತ್ತೆ. ಇಲ್ಲಿ ನಾನು 3 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲಿಂದ 1.5 ಇಂಚಸ್ಗೆ ನಾನು ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಅದು ಬಂದು ಟಕ್ಸ್ಗೆ ಹೋಗುತ್ತೆ ಫ್ಯಾಬ್ರಿಕ್ಕು. ಇಲ್ಲಿ ಟಕ್ಸ್ ಪಾಯಿಂಟ್ ಒಂದು 10 ಇಂಚಸ್ಗೆ ಮಾರ್ಕ್ ಮಾಡಿದೆ. ಅಲ್ಲಿಂದ ಜಸ್ಟ್ ಈ ಕಡೆ ಏನು ನಾನು ಟಕ್ಸ್ ಪಾಯಿಂಟ್ ಇಟ್ಟಿದ್ದೀನಿ, ಈ ಕಡೆ ಸೈಡಲ್ಲಿ 2 ಇಂಚಸ್ ಬರುತ್ತೆ. ಜಸ್ಟ್ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದು ಪ್ರಿನ್ಸ್ ಕಟ್ ಥರ ನಾನು ಟಕ್ಸ್ ಪಾಯಿಂಟ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿಕೊಂಡು ಇದು ಆರ್ಮ್ ಶೇಪ್ ಏನಿದೆ ನಾನು ಮಾರ್ಕಿಂಗ್ ಮಾಡಿದ್ದೀನಲ್ಲ, ಡಾಟ್ಸ್ ಇಟ್ಟಿದ್ದೀನಿ, ಅದಕ್ಕೆ ಕರೆಕ್ಟಾಗಿ ಆ್ಯಡ್ ಆಗೋ ಥರ ಮಾರ್ಕಿಂಗ್ ಮಾಡ್ಕೋಬೇಕು. ಜಸ್ಟ್ ಮಾರ್ಕ್ ಮಾಡಿಕೊಂಡು ಈ ಆರ್ಮ್ ಶೇಪ್ ಏನಿದೆ ಫ್ಯಾಬ್ರಿಕ್ಕು, ಈ ಸ್ಲೀವ್ ಪಾರ್ಟ್ ಫ್ಯಾಬ್ರಿಕ್ಕು ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಎರಡೂ ಪಾರ್ಟ್ಸೂ ಸಪ್ರೇಟ್ ಮಾಡ್ಕೋಬೇಕು. ನೋಡಿ ನಾನು ಸಪ್ರೇಟ್ ಮಾಡಿದ್ದೀನಿ. ಈ ರೀತಿ ಸಪ್ರೇಟ್ ಮಾಡಿಕೊಂಡು ಬೋತ್ ಫ್ರಂಟು ಮತ್ತು ಬ್ಯಾಕ್ ಏನಿದೆ ಅದನ್ನು ಸಪ್ರೇಟ್ ಮಾಡಿಕೊಂಡು ನೆಕ್ ಪಾರ್ಟ್ಸು ಕಟ್ ಮಾಡ್ಕೋಬೇಕು. ಬ್ಯಾಕ್ ನೆಕ್ಕು ಸೇಮ್ ಬರುತ್ತೆ. ನೆಕ್ ಲೆಂತು 3.5 ಇಂಚಸ್ಗೆ ಇಟ್ಟಿದ್ದೀನಿ. ಆ್ಯಂಡ್ ಬ್ಯಾಕ್ ನೆಕ್ ಡೀಪ್ ಬಂದು ನಾನು 9.5 ಇಂಚಸ್ ಇಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಡೀಪು 10 ಇಂಚಸ್ಸು ಕೂಡ ಇಟ್ಕೋಬೋದು, ಇಲ್ಲ ನಿಮ್ಗೆ ಇನ್ನೂ ಕಮ್ಮಿ ಬೇಕು ಅಂದರೆ 9 ಕೂಡ ಇಟ್ಕೋಬೋದು. ನಾನಿಲ್ಲಿ 9.5 ಇಂಚಸ್ ಇಟ್ಟಿದ್ದೀನಿ. ಈ ರೀತಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ನಿಮಗೆ ರೌಂಡ್ ನೆಕ್ ಬೇಕು ಅಂದರೆ ರೌಂಡ್ ನೆಕ್ ಥರ ಕೂಡ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಇಲ್ಲಿ ನಾನು ಬ್ಯಾಕ್ ನೆಕ್ ಟಕ್ಸ್ ಪಾಯಿಂಟ್ ಏನೂ ತೋರಿಸಿಲ್ಲ, ಜಸ್ಟ್ ಇದಕ್ಕೆ ಏನಿದೆ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಅದನ್ನು ಕಟ್ ಮಾಡಿದ್ದೀನಿ ಅಷ್ಟೇ. 2 ಫೋಲ್ಡಿಂಗ್ ಮಾಡಿಕೊಂಡು ಜಸ್ಟ್ 11 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿದೆ. ಆ್ಯಂಡ್ ಬ್ಯಾಕ್ ಪಾರ್ಟ್ ಏನಿದೆ ಅದು ಲೆಂತು ತುಂಬ ಇರುತ್ತೆ, ಅದನ್ನು ನಾನು 14 ಇಂಚಸ್ಗೆ ಕಟ್ ಮಾಡಿಕೊಂಡೆ. ಫ್ರಂಟ್ ಸೈಡು ಕೂಡ ಸೇಮ್ ಅಷ್ಟೇ ಬರುತ್ತೆ. ಪ್ರಿನ್ಸ್ ಕಟ್ ಎಲ್ಲನೂ ಕಟಿಂಗ್ ಆದಮೇಲೆ ಅದಕ್ಕೆ ನೀವು ಬ್ಯಾಕ್ ಪಾರ್ಟು ಕಟ್ ಮಾಡ್ಕೋಬೇಕು. ಒಂದು 1/2 ಇಂಚು ಕಮ್ಮಿ ತೊಗೋಬೇಕು. ಕಂಪ್ಲೀಟಾಗಿ ಈ ರೀತಿ ತೊಗೊಂಡು ಬೋತ್ ಫ್ರಂಟು ಬ್ಯಾಕ್ ಏನಿದೆ ಅದು ಎರಡೂ ಪಾರ್ಟ್ಸು ನೀಟಾಗಿ ನೆಕ್ ಪಾರ್ಟು ಏನಿದೆ ಅದು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಫ್ರಂಟ್ ಆರ್ಮು ಒಂದು 1/2 ಇಂಚು ತೆಗಿಬೇಕು. ಇವಾಗ ನಾನು ಮೇನ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಈ ಬ್ಲೌಸ್ ಬಂದು ನಾನು ಸ್ಯಾರಿಯಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಆಲ್ರೆಡಿ ಬ್ಲೌಸ್ ಬಂದಿದೆ ರೆಡ್ ಕಲರ್ದು, ಬಟ್ ಅದು ಚೆನ್ನಾಗಿರಲ್ಲ ಅಂತ ಲೆಹೆಂಗಾ ಸೆಟ್ಟಿಗೆ ನಾನು ಸ್ಯಾರಿ ಪಾರ್ಟಲ್ಲೇ ಈ ರೀತಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇದು ಸ್ಯಾರಿ ಏನು ತೋರಿಸ್ತಾ ಇದ್ದೀನಿ, ಇದು ಸ್ಯಾರಿ ಬಂದು ನಾನು ಮೀಶೋಲ್ಲಿ ತೊಗೊಂಡಿರೋದು. ಬೇಕು ಅಂದರೆ ಅದರ ಲಿಂಕ್ಸ್ ಎಲ್ಲನೂ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ನೋಡಿ ಕಂಪ್ಲೀಟಾಗಿ ಬೋತ್ ಫ್ರಂಟು ಬ್ಯಾಕ್ ಏನಿದೆ ಮೇನ್ ಫ್ಯಾಬ್ರಿಕ್ಕು ಒಂದು ಸೈಡ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ರಿಮೈನಿಂಗ್ ಬಾರ್ಡರ್ ಏನಿದೆ ಅದನ್ನು ನೀವು ಸ್ಲೀವ್ಸ್ಗೆ ಯೂಸ್ ಮಾಡ್ಕೋಬೋದು. ನೋಡಿ ಕಂಪ್ಲೀಟಾಗಿ ನಾನು ಕಟ್ ಮಾಡಿಕೊಂಡು ಎರಡೂ ನೆಕ್ ಪಾರ್ಟ್ಸು ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಬ್ಯಾಕ್ ಪಾರ್ಟ್ ಮಾತ್ರ ಈ ವೇಸ್ಟ್ ಸೈಡ್ ಇರುತ್ತಲ್ಲ ಬ್ಯಾಕ್ ಸೈಡ್ದು, ಆ ಸೈಡಲ್ಲೂ ಕೂಡ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನಾನಿಲ್ಲಿ ತೋರಿಸ್ತಾ ಇರೋದು ಬ್ಲೌಸ್ ಕಂಪ್ಲೀಟಾಗಿ ಪ್ರೊಫೆಷ್ನಲ್ ಆಗಿ ತೋರಿಸ್ತಿಲ್ಲ, ನಾರ್ಮಲ್ಲಾಗಿ ಈ ಕ್ರಾಪ್ ಟಾಪ್ ಥರ ಯಾವ ರೀತಿ ತುಂಬ ಈಸಿ ವೇಲಿ ಕ್ರಾಪ್ ಟಾಪ್ ಕಟಿಂಗ್ ಮಾಡ್ತೀವಲ್ಲ, ಸೊ ಆ ಮೆಥಡಲ್ಲಿ ತೋರಿಸ್ತಿದ್ದೀನಿ. ತುಂಬಾ ಈಸಿ ಇರುತ್ತೆ. ನೋಡಿ ಕಂಪ್ಲೀಟಾಗಿ ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಇದ್ರ ಮೇಲೆ ಸ್ಟಿಚಸ್ ಹಾಕ್ಕೋಬೇಕು. ನೋಡಿ ಕಂಪ್ಲೀಟ್ ಲೈನಿಂಗ್ ಏನಿದೆ ಅದು ಅಟ್ಯಾಚ್ ಆಗೋ ಥರ ಸ್ಟಿಚಿಂಗ್ ಮಾಡಿದ್ದೀನಿ. ಹಾಗೆ ಫ್ರಂಟ್ ಸೈಡು ಈ ಸೈಡ್ ಪೀಸಸ್ ಇರುತ್ತಲ್ಲ ಅದು ಕೂಡ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಬ್ಯಾಕ್ ಸೈಡು ತುಂಬ ಈಸಿ ಇರುತ್ತೆ, ಇಷ್ಟೇ ತೊಗೋಬೇಕು ಅಂತ ಏನೂ ಇಲ್ಲ. ನಮ್ಮ ನೆಕ್ ಪಾರ್ಟ್ ಏನಿದೆ ಅದಕ್ಕೆ ಸೈಡಲ್ಲಿ ಟಕ್ಸ್ ಬರೋ ಥರ ಒಂದು 1 ಇಂಚು ಇಲ್ಲ ಒಂದು 1/2 ಇಂಚು ಈ ರೀತಿ ತೊಗೊಂಡು ಎಷ್ಟು ಬೇಕೋ ಅಷ್ಟು ಅಂದಾಜು ಮೇಲೆ ಟಕ್ಸು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಜಸ್ಟ್ ಈ ರೀತಿ 2 ಫೋಲ್ಡಿಂಗ್ ಮಾಡಿಕೊಂಡು ಈ ಮಿಡಿಲಲ್ಲಿ ಬ್ಯಾಕ್ ಪಾರ್ಟ್ ಏನಿದೆ ಉಕ್ಸ್ ಪಾರ್ಟು ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಎರಡೂ ಪಾರ್ಟ್ಸ್ಗೂ ಪಟ್ಟೀಸು ಸ್ಟಿಚಿಂಗ್ ಮಾಡ್ಕೋಬೇಕು, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ. ಇದು ಕಂಪ್ಲೀಟ್ ನಿಮಗೆ ಪ್ರೊಫೆಷ್ನಲ್ ಆಗಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನನ್ನ ಚಾನಲಲ್ಲಿ ಇರುತ್ತೆ, ಚೆಕ್ ಮಾಡಿ ನೋಡಿ.
ನೋಡಿ ಕಂಪ್ಲೀಟಾಗಿ ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆಪೋಸಿಟ್ ವೇಲ್ ಇರುತ್ತೆ, ಒಂದಕ್ಕೊಂದು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಕೊಂಡು ಹುಕ್ಸ್ ಹಾಕ್ಕೊಂಡ್ರೆ ಅದು ರೆಡಿ ಆಗುತ್ತೆ. ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಇದು ಕೂಡ ಅಷ್ಟೇ, ಬಾರ್ಡರ್ ಏನಿದೆ ಅದು 4 ಫೋಲ್ಡಿಂಗ್ ಮಾಡಿದ್ದೀನಿ. 10 ಇಂಚಸ್ ತೊಗೊಂಡಿದ್ದೀನಿ ಲೆಂತು ವಿಡ್ತು. ಆ್ಯಂಡ್ ಇಲ್ಲಿ ನಾನು 2.5 ಇಂಚಸ್ಗೆ ಮಾರ್ಕ್ ಮಾಡಿದೆ, ಸ್ಲೀವ್ ಶೇಪ್ ತೆಗೆದಿದ್ದೀನಿ. ಆ್ಯಂಡ್ ಈ ಕಡೆ 8 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು. ನೋಡಿ ಕಟ್ ಮಾಡಿದ್ದೀನಿ. ಇಲ್ಲಿಗೆ ಸ್ಲೀವ್ಸು ರೆಡಿ ಆಯಿತು. ನಾನು ಸ್ಲೀವ್ಸ್ಗೆ ಲೈನಿಂಗ್ ಏನೂ ಅಟ್ಯಾಚ್ ಮಾಡ್ತಿಲ್ಲ. ಇಲ್ಲಿ ಫ್ರಂಟ್ ಸೈಡ್ಗೆ ಈ ರೀತಿ ಪಟ್ಟಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟಾಗಿ ಪಟ್ಟಿ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಬೋತ್ ಫ್ರಂಟು ಮತ್ತು ಬ್ಯಾಕ್ ಏನಿದೆ ಎರಡೂ ನೀಟಾಗಿ ಶೋಲ್ಡರ್ ಪಾರ್ಟ್ ಹತ್ರ ಅಟ್ಯಾಚ್ ಮಾಡ್ಕೋಬೇಕು. ನೀವು ಫ್ರಂಟು ಬ್ಯಾಕು ನೋಡಿಕೊಂಡು ಕಂಪ್ಲೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಇರೋದನ್ನು ಕಟ್ ಮಾಡಿಕೊಂಡು ನೀಟಾಗಿ ಸ್ಲೀವ್ಸು ಕೂಡ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಸೆಟ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಬ್ಲೌಸು ರೆಡಿ ಆಗುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೆಹೆಂಗಾ ಲಿಂಕ್ ಬೇಕು ಅಂದರೆ ಕಂಪ್ಲೀಟಾಗಿ ಬಾಕ್ಸ್ ಸ್ಪ್ಲಿಟೆಡಲ್ಲಿ ಮಾಡಿದ್ದೀನಿ. ಕಂಪ್ಲೀಟ್ ಲೆಹೆಂಗಾ ಏನಿದೆ ಕಟಿಂಗು ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ.